ಜೀವಿತಾ ಪ್ರಭಾಕರ್. ಆ್ಯಕ್ಚುಲಿ ದಿಸ್ ಇಸ್ ಮೈ ಫಸ್ಟ್ ಮೂವಿ. ನನ್ನ ಬಿಗಿನಿಂಗಲ್ಲಿ ಇಂಥ ಕ್ಯಾರೆಕ್ಟರ್ ಇರೋ ಮೂವಿ ಸಿಕ್ಕಿದ್ದಕ್ಕೆ ರಿಯಲಿ ಬ್ಲೆಸ್ಡ್. ಥ್ಯಾಂಕ್ ಯು ಸೋ ಮಚ್ ಯೋಗರಾಜ್ ಸರ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸೊ ನನ್ನ ಕ್ಯಾರೆಕ್ಟರ್ ಬಂದು ಈ ಸಿನಿಮಾದಲ್ಲಿರೋ ಕ್ಯಾರೆಕ್ಟ್ರಿಗೂ ನನ್ನ ರಿಯಲ್ ಲೈಫ್ ಕ್ಯಾರೆಕ್ಟ್ರು ತುಂಬಾ ಲೈಕ್ ಸಿಮಿಲರ್ ಆಗಿದೆ. ಸೊ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಕ್ಯಾರೆಕ್ಟರ್. ಅದರ್ ದನ್ ಇರೋ ಲೈಕ್ ಮೈ ಪರ್ಸ್ನಲ್ ಕ್ಯಾರೆಕ್ಟರ್ ಒಂದು ಅನ್ನೋದು ಸಿಮಿಲರ್ ಆಗಿದೆ ತುಂಬ. ನನಗೆ ತುಂಬ ಇಷ್ಟ ಆಯಿತು, ತುಂಬ ರಿಲೇಟ್ ಮಾಡ್ಕೊಳಕ್ಕಾಯಿತು ರಿಯಲ್ ಲೈಫ್ಗೂ ಇದಕ್ಕೂ. ಸೊ ತುಂಬ ರಿಯಲಿಸ್ಟಿಕ್ ಆಗಿರುತ್ತೆ ಮೂವಿ. ತುಂಬ ಜನ ರಿಲೇಟ್ ಮಾಡ್ಕೋತಾರೆ ಈ ಮೂವಿಗೆ. ಮೋಸ್ಟ್ ಎಮೋಷ್ನಲ್ ಥ್ರಿಲ್ಲರ್, ಲೈಕ್ ಎವ್ರಿಥಿಂಗ್ ಈಸ್ ಇನ್ ದ ಸೇಮ್ ಮೂವಿ. ಥ್ಯಾಂಕ್ ಯು ಎಲ್ಲರಿಗೂ. ನಮ್ಮ ಮಂಗಳೂರಿಂದ ಆ್ಯಕ್ಚುಲಿ ಶರಣ್ ರಾಜ್ ಕಾಸೋಡಿಂದ ಹೆಸರು ನಂದು. ಇದಕ್ಕೆ ಮುಂಚೆ ಮೂವೀಸ್ ಮಾಡಿದೆ, ಬಟ್ ಅದರಲ್ಲೆಲ್ಲ ವಿಲನ್ ಕ್ಯಾರೆಕ್ಟರ್ ಮಾಡಿದ್ರು. ಸೊ ಇವಾಗ ಈ ಮೂವಿಲಿ ಕೂಡ ವಿಲನ್ ಆಗಿ ಬಂದದ್ದು, ಬಟ್ ಹೀರೋ ಆಗಿ ಹೋಗ್ತಾ ಇದ್ದೆ ನಾನು. ಸೊ ಅದಕ್ಕೆಲ್ಲ ರೀಸನ್ ನಮ್ಮ ಯೋಗರಾಜ್ ಸರ್ ಏನೋ ನನ್ನಲ್ಲಿ ಏನೋ ಕಂಡಿಡಿರ್ಬೋದು. ಲೈಕ್ ಸೊ ಐ ಥಿಂಕ್ he is the best person to talk more about me. That's all about me. Yeah. ಆ್ಯಂಡ್ ಕೇಳ್ಪಟ್ಟೆ ನಾನು ಸಿನಿಮಾದಲ್ಲಿ ಹೀರೋ ಮಾತ್ರವಲ್ಲದೆ ಮೇನ್ ಅಂದರೆ ವಿಲನ್ ಆಗಿ ಕೂಡ ಶೇಡ್ ಇದೆ ನಿಮ್ಮದು ಅಂತೇಳಿ. ಸೊ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಇದ್ದೀರಾ ಸಿನಿಮಾದಲ್ಲಿ. ಹೇಗೆ ಅನ್ನಿಸ್ತು? ಯಾಕಂದ್ರೆ ಹೀರೋ ಮೇಂಟೆನೆನ್ಸ್ ಒಂಥರ ಇರುತ್ತೆ ಅಥವಾ ವಿಲನ್ಗೆ ಒಂಥರ ಇರುತ್ತೆ, ಎರಡು ಪಾರ್ಟ್ ಆಗಿ ನಿಮ್ಮನ್ನ ಬಳಸ್ಕೋತಾರೆ ಸಿನಿಮಾಗೆ. ಮೇಂಟೆನೆನ್ಸ್ ಏನಿಲ್ಲ, ಜಸ್ಟ್ ಗಡ್ಡೆ ತಿಕ್ಬಿಟ್ಟು ಅಷ್ಟೇ. ಸಿಂಪಲ್ ಅಲ್ಲ, ಮುಗೀತು ಅಷ್ಟೇ. ಓಕೆ. ರಫ್ ಲುಕ್ ಇತ್ತು, ಹಾಗೆ ಒಂದು ಚಾಕ್ಲೇಟ್ ಬೇಕಿತ್ತು ಅಂತ ಇವರೇ ಹೇಳಿದ್ದು. ನನಗೆ ಅದು ಗೊತ್ತಿರಲಿಲ್ಲ. ಫೈನಲಿ ಔಟ್ಪುಟ್ ಇವರೇ ಎಲ್ಲ ಸೆಟ್ ಮಾಡಿದ್ದು, ಹೇರ್ ಸೆಟಪ್ ಅದೆಲ್ಲ ಇವರೇ. ಓಕೆ, ಅಂದ್ರೆ ನಿಮ್ಮಲ್ಲಿರೋ ಒಬ್ಬ ಚಾಕ್ಲೇಟ್ ಬಾಯ್ ಅನ್ನ ಪ್ರಪಂಚಕ್ಕೆ ತೋರಿಸ್ತಾ ಇದ್ದಾರೆ ಅಂತ ಆಯ್ತು. ಓಕೆ. ನಮಸ್ಕಾರ, ನನ್ನ ಹೆಸರು ಆರ್ಯನ್. ಮೊದಲನೇದಾಗಿ ಇಲ್ಲಿ ಬಂದಿರೋ ಎಲ್ಲ ಗಣ್ಯರಿಗೆ, ಎಲ್ಲ ಮಾಧ್ಯಮ ಮಿತ್ರರಿಗೆ, ಎಸ್ಪೆಷಲಿ ಮಾಧ್ಯಮ ಮಿತ್ರ ಅನ್ನೋದಕ್ಕಿಂತ ಮಾಧ್ಯಮ ಕುಟುಂಬದವರು ಅಂತ ಹೇಳ್ತೀನಿ. ಯಾಕಂದರೆ ನಾನು ಕೂಡ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಕಳೆದ 2.5 ವರ್ಷಗಳಿಂದ. ಸೊ ಇಷ್ಟು ದಿನ ನಾನು ಹಿಂದ್ಗಡೆ ನಿಂತ್ಕೊಂಡು ರಿಪೋರ್ಟರ್ ಆಗ್ತಿದ್ದೆ, ಇಲ್ಲಿ ಬರೋ ಹೀರೋಗಳನ್ನ ಜಿಟ್ಚಾಟ್ ಮಾಡ್ತಿದ್ದೆ. ಸೊ ಇದು ಮೀಡಿಯಾಗೆ ಬಂದಮೇಲೆ ಇದು ನಾನು ಫಸ್ಟ್ ಸಿನಿಮಾ ಹೀರೋ ಆಗಿ ಮಾಡ್ತಾ ಇರೋದು. ತುಂಬ ಖುಷಿ ಇದೆ. ನಮ್ಮನೆ ಫಂಕ್ಷನ್ಗೆ ನಮ್ಮವ್ರನ್ನೇ ಕರೆದ ಖುಷಿ ಇದೆ ನನಗೆ. ಹಾಗೆ ನಿಮ್ಮ ಸಪೋರ್ಟ್ ಕೂಡ ಇರಲಿ. ಇನ್ನು ಲೂಡೋ ಸಿನಿಮಾ ಬಗ್ಗೆ ಹೇಳೋದಾದರೆ, ಇದೊಂದು ಡಿಫ್ರೆಂಟ್ ಜಾನರ್ ಸಿನಿಮಾ. ನಮ್ಮ ಯೋಗರಾಜ್ ಸರ್ ಅವರ ಸ್ಟೋರಿನೇ ಆ ಥರ ಇದೆ, ಡಿಫ್ರೆಂಟ್ ಆಗಿದೆ. ಆ್ಯಕ್ಚುಲಿ ಈ ಸಿನಿಮಾ ಸಿಗೋಕ್ಕೆ ನನಗೆ ಮೀಡಿಯಾನೇ ಕಾರಣ. ಅದು ನಮ್ಮ ಅಶೋವೇಗ ನ್ಯೂಸ್ ಚಾನಲಲ್ಲಿ ನಾನು ರಿಪೋರ್ಟ್ರಾಗಿ ಕೆಲಸ ಮಾಡ್ತಾ ಇದ್ದೆ. ಸರ್ ಒಂದು ಇತ್ಯಾದಿ ಅಂತ ಒಂದು ಸಿನಿಮಾ ಮಾಡಿದರು. ಸೊ ಅದಕ್ಕೆ ನಾನು ಸಿನಿಮಾ ರಿಪೋರ್ಟ್ರಾಗಿ ಇಲ್ಲೇ ಬಂದಿದ್ದೆ. ಸಿನಿಮಾ ಮುಗಿದ ಮೇಲೆ ಸರ್ ಮಾತಾಡಿಸಿದ್ವಿ, ಹಂಗೆ ನೆಕ್ಸ್ಟ್ ಸಿನಿಮಾಗೆ ಅವರು ಸೆಲೆಕ್ಷನ್ ಮಾಡಿಕೊಂಡ್ರು. ಥ್ಯಾಂಕ್ ಯು ಸೋ ಮಚ್ ಸರ್, ನನ್ನ ನಂಬಿ ನನಗೊಂದು ಅವಕಾಶ ಕೊಟ್ಟಿದ್ರು. ಹಾಗೆ ಮಹೇಂದ್ರನ್ ಸರ್ ಕೂಡ ನನ್ನ ಸೆಲೆಕ್ಟ್ ಮಾಡಿರೋಕ್ಕೆ ನಿಮಗೂ ಥ್ಯಾಂಕ್ಸ್ ಸರ್. ಇನ್ನು ನನ್ನ ಈ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಾದ್ರೆ, ನಾನು ಈ ಸಿನಿಮಾದಲ್ಲಿ ಒಂದು ನಿರ್ದೇಶಕನ ಪಾತ್ರ ಮಾಡಿದ್ದೇನೆ. ನಿರ್ದೇಶಕನ ಪಾತ್ರ ನನಗೆ ತುಂಬ ಹತ್ತಿರ ಅಂತ ಅನಿಸ್ತು. ಏನಕ್ಕೆ ಅಂದರೆ, ನಾನು ಬರೀ ಆರ್ಟಿಸ್ಟ್ ಆಗಿಲ್ಲ, ನಾನು ಕಳೆದ 10 ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿನಲ್ಲಿ ಇದ್ದೀನಿ. ಒಂದು 12 ಸಪೋರ್ಟಿಂಗ್ ರೋಲ್ ಮಾಡಿದ್ದೇನೆ 12 ಸಿನಿಮಾಗಳಲ್ಲಿ. ಹಾಗೆ ಒಂದು ಸೀರಿಯಲು, ಹಾಗೆ ಹೀರೋ ಆಗಿ ನಂದು 2 ಸಿನಿಮಾ ರಿಲೀಸ್ ಆಯಿತು. ಇದು 3ನೇ ಸಿನಿಮಾ, ಇನ್ನೆರಡು ಸಿನಿಮಾ ರಿಲೀಸ್ಗೆ ರೆಡಿ ಆಗ್ತಾ ಇದೆ. ಸೊ ಅದ್ರ ಜೊತೆಗೆ ನಾನು ಬರವಣಿಗೆ ನನ್ನ ಹಾಬಿ, ಅದು ನಾನು ರೈಟಿಂಗ್ ಸ್ಟೋರಿ ಎಲ್ಲ ಬರಿತಾ ಇದ್ದೆ. ಸೊ ಇದರಲ್ಲಿ ನಾನು ನಿರ್ದೇಶಕನಾಗಿರೋದ್ರಿಂದ ನಾನು ಕೂಡ ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡೋದು ಇದೆಲ್ಲ ನನ್ನ ಡೈಲಿ ರುಟೀನ್. ಸೊ ನನಗೆ ನಿರ್ದೇಶಕನ ಪಾತ್ರ ಮಾಡೋದು ತುಂಬ ಟಫ್ ಅಂತ ಅನಿಸ್ಲಿಲ್ಲ. ಯಾಕಂದರೆ ನಾನು ಫೇಸ್ ಮಾಡಿರುವಂಥ ಕೆಲವು ಅವಮಾನಗಳಾಗಿರ್ಬೋದು ಅಥವಾ ತುಂಬ ಘಟನೆಗಳು ನಡೆದಿರುತ್ತೆ. ಸೊ ಅದೆಲ್ಲ ನನಗೆ ತುಂಬ ಫೆಮಿಲಿಯರ್ ಅಂತ ಅನ್ಸುತ್ತೆ, ನನಗೇನು ಹೊಸದಂತ ಅನಿಸಿಲ್ಲ. ಸೊ ಕ್ಯಾರೆಕ್ಟರ್ ಒಳಗಡೆ ಇನ್ವಾಲ್ವ್ ಆಗೋಕ್ಕೆ ತುಂಬ ಹೆಲ್ಪ್ ಆಯಿತು. ಇನ್ನು ಕೋ ಆರ್ಟಿಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ, ಜೀವಿತ ಆಗಲಿ, ಶರಣ್ ಆಗಲಿ ಅಥವಾ ಸುವರ್ಣ ಸರ್, ನಮ್ಮ ಸುವರ್ಣ ವಿಲನ್ ಕ್ಯಾರೆಕ್ಟರ್ ಮಾಡಿದವ್ರಿಗೆ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾ ಇದ್ರು. ಹಾಗೆ ಇವಾಗ ನೀವು ಸಾಂಗ್ ನೋಡಿದ್ರೆ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸಾಂಗ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ರಾಜ್ ಭಾಸ್ಕರ್ ಸರ್ ಕಳೆದೋದೆ ಸರ್, ಏನು ಸಾಂಗ್ ಕೊಟ್ಟಿದ್ರು ನನಗೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಸುಶೀಲಾ ಮೇಡಮ್ ಆಗಿರ್ಬೋದು, ಕೋ ಡೈರೆಕ್ಟರ್ ಕೃತಿಕ್ ಆಗಿರ್ಬೋದು, ನಿಮಗೂ ತುಂಬ ಥ್ಯಾಂಕ್ಸ್. ಯಾಕಂದರೆ ನಿಮ್ಮ ಕಾಸ್ಟ್ಯೂಮ್ ಡಿಸೈನ್ ಆಗಿರ್ಬೋದು, ಮೇಕಪ್ ಅಂದರೆ ನಾವು ಇಷ್ಟು ಚೆನ್ನಾಗಿ ಕಾಣಿಸ್ಕೊತಾ ಇದ್ದೀವಿ. ಹಾಗೆ ಕೃತಿಕಾ ಮ್ಯಾಮ್ ಒಂದೊಂದು ಸೀನಲ್ಲಿ ಬಂದು ಡೈಲಾಗ್ ಹೇಳ್ಕೊಡ್ತಾ ಇದ್ವಿ, ಚೆನ್ನಾಗಿ ಹೇಳ್ಕೊಡ್ತಿದ್ರಿ. ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ. ಇನ್ಯಾರನ್ನು ಬಿಟ್ಟಿದ್ದೀನಪ್ಪ ನಾನು ಅನ್ಸುತ್ತೆ. ನಮ್ಮ ಪೊಲೀಸರು ಏನ್ ಸರ್, ಪೊಲೀಸರ್ನು ಮರೆಯೋಕ್ಕಾಗಲ್ಲ. ನೀವು ಸಿನಿಮಾ ನೋಡಿದ್ರೆ ನೀವು ನೋಡಿ ಎಷ್ಟು ಸ್ಮೈಲಿಂಗ್ ಫೇಸ್ ಇದೆಯಲ್ಲ, ಅದ್ರಲ್ಲಿ ಈ ತರ ಇರಲ್ಲ. ಅವರು ಫುಲ್ ಕಡಕ್ ರೋಲ್ ಮಾಡಿದ್ದಾರೆ. ಅದಲ್ಲದೆ ಇನ್ನೂ ನಮ್ಮ ಒಂದಷ್ಟು ಫ್ರೆಂಡ್ಸ್ಗಳಿದ್ದಾರೆ ಇಲ್ಲಿ, ಜಗನ್ ಆಗಿರ್ಬೋದು, ಚನ್ನು, ಅಕ್ಷಯ್, ಇವರೆಲ್ಲ ಸಪೋರ್ಟಿಂಗ್ ರೋಲ್ ಮಾಡಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ಸ್, ನೀವು ಎಲ್ಲ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ಹಾಗೆ ನನ್ನ ನೆಕ್ಸ್ಟ್ ಸಿನಿಮಾದ ಡೈರೆಕ್ಟರ್ ಕೂಡ ಹರಿಪ್ರಣ ಸರ್ ಬಂದಿದ್ದಾರೆ. ನಿಮಗೂ ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಎಲ್ರಿಗೂ ನಮಸ್ಕಾರ. ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಬಂಧುಗಳಿಗೂ ಕೂಡ ನಮಸ್ಕಾರ. ಇದು ನನ್ನ ಒಂದು 15-16ನೇ ಮೂವಿ. ತುಳುವಲ್ಲಿ ಜಾಸ್ತಿ ನಾನು ಮಾಡಿರುವಂಥದ್ದು. ಹಾಗಾಗಿ ನನ್ನಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ. ಆದರೆ ಈ ಮೂವಿಯಲ್ಲಿ ಒಂದು ಲೀಡ್ ವಿಲನ್ ಆಗಿ ನನಗೆ ಒಂದು ದೊಡ್ಡ ಅವಕಾಶವನ್ನು ಕೊಟ್ಟಿದ್ದಾರೆ. ಬಹಳ ವರ್ಷದಿಂದ ಕಾಯ್ತಾ ಇದೆ ನಾನು. ಮೊದಲನೇದಾಗಿ ನಮ್ಮ
ನಿರ್ದೇಶಕರಿಗೆ ಯೋಗರಾಜ್ ಸರ್ ಅವರಿಗೆ ಬಹಳ ಚಿರಋಣಿ. ಥ್ಯಾಂಕ್ ಯು ಸರ್, ಒಂದು ಒಳ್ಳೆ ಪಾತ್ರವನ್ನ ಕೊಟ್ಟಿದ್ದೀರಾ. ಆ, ಹಾಗಾಗಿ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ. ಸೊ ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮ ಆಶೀರ್ವಾದ ಪ್ರೀತಿ ಹೀಗೆ ಇರಲಿ. ಸೊ ನಮ್ಮ ಇಡೀ ಚಿತ್ರತಂಡದ ಮೇಲೆ ಮಹೇಂದ್ರನ್ ಸರ್ ಆಗಿರ್ಬೋದು, ಶರಣ್ ಅವರು, ಆರ್ಯನ್, ಹಾಗೆ ಮೇಡಮ್ ಅವರೇ ಥ್ಯಾಂಕ್ ಯು. ತುಂಬಾ ನಮಗೆ ಸಹಕಾರನ ಕೊಟ್ಟಿದ್ದಾರೆ ನಮ್ಮ ಮೇಡಮ್ ಅವರು ಕೂಡ ಧನ್ಯವಾದವನ್ನು ಹೇಳ್ತಾ ಇದ್ದೀವಿ. ಹಾಗೇನೆ ಕೃತಿಕಾ ಥ್ಯಾಂಕ್ ಯು. ಮತ್ತೆ ಹೀರೋಯಿನ್ ಅವ್ರು ನಮಗೆ ಸಿಗ್ಲೇ ಇಲ್ಲ, ಅಂದ್ರೆ ನಮ್ಮನ್ನ ಅಟ್ಯಾಚ್ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಡೈರೆಕ್ಟ್ ಸರ್. ಹಾಗಾಗಿ ನಾವು ಬೇರೆನೇ ರೂಟ್ ಅಲ್ಲಿ ಇದ್ವಿ. ಓಕೆ, ಎನಿವೇಸ್ ಥ್ಯಾಂಕ್ ಯು. ಸೆಲ್ಫ್ ಕೃತಿಕಾ ಯೋಗರಾಜ್. ಸೊ ನನಗೆ ದೊಡ್ಡ ಇನ್ಸ್ಪಿರೇಷನೇ ನಮ್ಮಪ್ಪ. ಅವರಿಂದನೇ ನೋಡಿ ನಾನು ಪ್ರತಿಯೊಂದು ವಿಷಯನೂ ಕಲ್ತಿದ್ದು. ನನ್ನೊಳಗಡೆ ಏನು ಟ್ಯಾಲೆಂಟ್ ಇದೆ ಅಂತ ನನಗೆ ರಿಯಲೈಸ್ ಮಾಡಿಸಿದ್ದು ನಮ್ಮಪ್ಪನೇ. ಸೊ ಬಿಗ್ಗೆಸ್ಟ್ ಥ್ಯಾಂಕ್ಸ್ ಟು ಮೈ ಡ್ಯಾಡ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಟು ವರ್ಕ್ ಇನ್ ದಿಸ್ ಮೂವಿ. And secondly, I would thank the media people for keep supporting us, and please keep supporting us like this. And the whole team, the united team, I would like to thank everyone for cooperating for the entire movie in a good way. So, ನನಗೆ ಬಂದು ಗೋಲ್ ಏನು ಅಂದರೆ ಡೈರೆಕ್ಟರ್ ಆಗಬೇಕು ಅಂತ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಸೊ ದಿಸ್ ಇಸ್ ಮೈ ಫಸ್ಟ್ ಮೂವಿ ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಅಪಾರ್ಚುನಿಟಿ ಗಿವನ್ ಬೈ ಮೈ ಡ್ಯಾಡ್. ಹೆಸರು ರಾಜ್ ಭಾಸ್ಕರ್ ಅಂತ. ಈ ಫಿಲ್ಮಲ್ಲಿ 5 ಸಾಂಗ್ಸ್ ಇದೆ. 5 ಸಾಂಗ್ಸ್ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಬೇಕು ಅನ್ನೋ ಹೇಳಿದ್ದಾರೆ. ಒಂದೊಂದು ಸಾಂಗು ಒಂದೊಂದು ಸ್ಟೈಲಲ್ಲಿದೆ. ಅದೊಂದು ಐಟಮ್ ಸಾಂಗ್ ಅದು ತುಂಬ ಡಿಫ್ರೆಂಟ್ ಆಗಿದೆ. ನೆಕ್ಸ್ಟ್ ಒಂದು ಇದು ಮೆಲಡಿ ಸಾಂಗ್ 2 ಸಾಂಗ್ ಕೇಳಿದ್ದೀರಾ, ಅದೊಂದು ಚೆನ್ನಾಗಿ ಬಂದಿದ್ದು. ತುಂಬ ಥ್ಯಾಂಕ್ಸ್. ಈ ಸಾಂಗಲ್ಲಿ ಡಿಫ್ರೆಂಟ್ ವಾಯ್ಸ್, ಒಂದು ವಾಯ್ಸ್ ಈ ಥರ ಬೇಕು ನಮ್ಮ ಡೈರೆಕ್ಟರ್ ಕೇಳಿ ಮಾಡಿದ್ದೀನಿ ನಾನು. ಇದು ತುಂಬ ಖುಷಿ ಆಯಿತು ನೋಡೋಕ್ಕೆ. ಥ್ಯಾಂಕ್ಸ್. ಸರ್ ಎಲ್ರಿಗೂ, ನನ್ನ ಹೆಸರು ಮಹೇಂದ್ರನ್. ಇದು ನಂದು 2ನೇ ಮೂವಿ. ಆ್ಯಕ್ಚುಲಿ ನನ್ನ ಮೈ ಹುಷಾರಿಲ್ಲ, ಬಟ್ ಇದ್ರೂ ಬಂದಿದ್ದೀನಿ. ಅದೇ ಬೇರೆ ಏನು ಮಾತಾಡೋಕ್ಕಿಲ್ಲ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ಮಾಧ್ಯಮ ಮಿತ್ರರಿಗೆ ನನ್ನ ಹೃದಯಪೂರ್ವದ ನಮಸ್ಕಾರಗಳು. ಕಾರಣ ಏನಂದರೆ, ನನ್ನ ಎಲ್ಲ ಫಂಕ್ಷನು ಅವ್ರ ಫಂಕ್ಷನ್ ಥರ ಎಲ್ಲ ಥರನೂ ನನಗೆ ಗೊತ್ತಿಲ್ಲ ಅಂದರೂ ಸರ್ ಹೀಗೆ ಮಾಡೋಣ ಹಾಗೆ ಮಾಡೋಣ ಅಂತ ಪ್ರತಿಯೊಬ್ಬರು ಹೇಳ್ಕೊಟ್ಟು ನನಗೆ ಫಂಕ್ಷನ್ ನಡೆಸ್ತಾ ಇದ್ದಾರೆ. ಮೊದಲನೇ ಥ್ಯಾಂಕ್ಸು ಅವ್ರಿಗೆ. ಎರಡನೇದಾಗಿ ನನ್ನ ಪ್ರೊಡ್ಯೂಸರ್ ಮಹೇಂದ್ರನ್ ಸರ್ ಅವ್ರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಕೊಟ್ಟಿರೋ ಕೋಟ್ಲೆಲ್ಲ ತಡ್ಕೊಂಡು ಇಲ್ಲಿ ತನಕ ಬಂದು ಇನ್ನೂ ಧೈರ್ಯವಾಗಿ ನನ್ನ ಪಕ್ಕದಲ್ಲಿ ಕೂತಿದ್ದಾರೆ. ಇಲ್ಲಿ ನೋಡೋಣ. ಮೂರನೇದಾಗಿ ವೆಂಕಟೇಶ್ ಸರ್. ಸೊ ವೆಂಕಟೇಶ್ ಸರ್ ಅಂತ ನಾನು ಅಲ್ಲಿ ಸ್ಟಾರ್ಟಿಂಗ್ ಹೇಳಿದೆ. ಇಲ್ಲಿ ಬಂದಿರೋ ಸ್ಟೇಜಲ್ಲಿ ನಿಂತಿರೋ ಕಲಾವಿದರುಗಳಿಗೆ ಅಷ್ಟೇ ನಮಗೆ ಗೊತ್ತಿರುತ್ತೆ. ಸ್ಕ್ರೀನಿಂದ ತುಂಬ ಕಷ್ಟಗಳಿರುತ್ತೆ. ಫೈನಾನ್ಷಿಯರ್, ಇನ್ವೆಸ್ಟರ್, ಪ್ರೊಡ್ಯೂಸರ್, ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್. ನನ್ನ ಕನಸು ನನ್ನ ಕಾನ್ಸಂಟ್ರೇಷನ್ ಯಾವಾಗಲೂ ಇವ್ರ ಮೇಲೆ ಮಾತ್ರ ಇರುತ್ತೆ. ಇವರೆಲ್ಲ ಇದ್ದರೆ ಮಾತ್ರ ನಾನು ಮಧ್ಯೆ ಕೂರೋಕ್ಕಾಗೋದು. ನನ್ನನ್ನು ಸೃಷ್ಟಿ ಮಾಡಿರೋರು ನನ್ನ ಪಕ್ಕ ಕೂತಿದ್ದಾರೆ, ನಾನು ಮಧ್ಯೆ ಕೂತಿದ್ದೀನಿ. ಸೊ ಅದಕ್ಕೆ ಕಾರಣ ಇವರೆಲ್ಲರೂ ಕೂಡ. ಮೊದಲು ಅವ್ರಿಗೆ ಒಂದು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ನನಗೋಸ್ಕರ ಅವ್ರಿಗೊಂದು ಚಪ್ಪಾಳೆ ಕೊಡೋ ಥರ ನಾನು ಕೇಳ್ಕೊಳ್ತಾ ಇದ್ದೀನಿ. ನನ್ನ ಕಷ್ಟಕಾಲದಲ್ಲಿ ಕೈ ಹಿಡಿದು ಇಲ್ಲಿ ತನಕ ನನ್ನನ್ನು ನಡ್ಸ್ಕೊಂಡ್ಬಂದಿರೋರು ಮೇಯ್ನಾಗಿ ಒಂದು ಮಹೇಂದ್ರನ್ ಸರ್, ಇನ್ನೊಂದು ವೆಂಕಟೇಶ್ ಸರ್. ಅವ್ರ ಬಗ್ಗೆ ನನಗೆ ಗೊತ್ತಿರುತ್ತೆ. ಈ ಸ್ಟೇಜ್ ಸೃಷ್ಟಿಯಾಗೋ ಕಾರಣ ಅವರು ಕೂಡ. ನನ್ನ ಇತ್ಯಾದಿ ಸಿನಿಮಾ ಪ್ರಮೋಷನಲ್ಲಿ ರಿಲೀಸ್ ಬಿಫೋರು ನಾನು ಇದೇ ಸ್ಟೇಜಲ್ಲಿ ನಾನು ಲಾಸ್ಟ್ ಪ್ರೆಸ್ ಮೀಟ್ ಕೊಟ್ಟಾಗ ಆರ್ಯನ್ ಅವರು ನನಗೆ ಪರಿಚಯ ಆಗ್ತಾರೆ. ಸರ್ ಒಂದು ಇಂಟರ್ವ್ಯೂ ಕೊಡಿ ಅಂತ. ನಾನು ಅವ್ರನ್ನ ನೋಡಿದ ತಕ್ಷಣ ಒಂದು ಮಾತು ಹೇಳಿದೆ, ಅಪ್ಪ ನೀನು ಓಕೆ ಮೀಡಿಯಾದಲ್ಲಿ ಇರೋದು ಖುಷಿ, ಬಟ್ ನೀನು ಹೀರೋ ಪೀಸ್ ಸ್ವಾಮಿ, ನೀನು ಅದು ಟ್ರೈ ಮಾಡ್ಬೋದಲ್ಲ ಅಂದೆ. ನಾನು ಟ್ರೈ ಮಾಡ್ತಾಯಿದ್ದೀನಿ ಸರ್, ಕೊಡಬೇಕಲ್ಲ ಅಂದರು. ಡೆಫಿನೆಟ್ ಕರಿತೀನಿ ಅಂತ. ಅಲ್ಲಿಂದ 15 ದಿನಕ್ಕೆ ಕಾಲ್ ಮಾಡಿದೆ ಅಂತ ಅಂದ್ಕೊಳ್ತೀನಿ. ನನ್ನ ಮಾತು ನಾನು ಉಳಿಸ್ಕೊಂಡಿದ್ದೀನಿ. ನೋಡೋಣ ಅವರು ಹೇಗೆ ಮಾಡ್ತಾರಂತ ಇನ್ನು ಮುಂದೆ. ಎರಡನೇದಾಗಿ ನಾನು ಈ ಸಿನಿಮಾದಲ್ಲಿ ಹಾಗೆ ಹೇಳಿದ್ರು ಮೇಡಮು, ಹೆಂಗೆ ಹೀರೋವಾಗಿ ವಿಲ್ಲನ್ ಆಗಿ ಇಬ್ಬರೂ ಅವರು ಡೈರೆಕ್ಟರ್ ಟ್ರೈನ್ ಮಾಡಿರ್ತಾರಂತ. ಈ ಕಷ್ಟ ಯಾವುದು ಕೊಡದೆ ಈ ಸಿನಿಮಾದಲ್ಲಿ ನನಗೊಬ್ಬರು ಮಾತ್ರ, ನಾನು ಅವ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳಲ್ಲ. ಸ್ಕ್ರಿಪ್ಟ್, ನನ್ನ ಮಗಳ ಸ್ಕ್ರಿಪ್ಟ್ ನೈಟ್ ಮಾತಾಡಿದಾಗ ನಾನು ಅವ್ರು ಮಾಡ್ತಲ್ಲ ಸ್ಪಾಟಲ್ಲಿ ಡೈಲಾಗ್ ತೆಗಿತಾರನು. ಸೊ ನನಗೆ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅವ್ರಿಗೆ ಇದಕ್ಕೆ ಮುಂಚೆ ಯಾವ ಸಿನಿಮಾ ಮಾಡಿದರೆ 2-3 ಸಿನಿಮಾ ಮಾಡಿದೆ, ಬಟ್ ಅದೆಲ್ಲ ಪೋಸ್ಟ್ ಪ್ರೊಡಕ್ಷನ್ಲೂ ಇದೆ. ಬಟ್ ಕೌಂಟಿಂಗ್ ಅವ್ರಿಗಿಂತ ಮುಂದೆ ನನ್ನ ಸಿನಿಮಾ ಫಸ್ಟ್ ಅಂತ ಬಂದಿದೆ. ನನ್ನ ಸಿನಿಮಾದ ಹೀರೋಯಿನಿ ಅವರಿಗೆ ನಾನೊಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ವೆರಿ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಸರ್. ಅವರ ನಂಬಿ ಯಾರು ಕೂಡ ಡೆಫಿನೆಟ್ ಒಂದು ಚಾನ್ಸ್ ಕೊಡ್ಬೋದು. ನಾವು ಡೈರೆಕ್ಟ್ರ್ ಕಷ್ಟ ಇಲ್ಲದೆ ಒಂದು ಆರ್ಟಿಸ್ಟ್ ಅಂದರೆ ನಮ್ಮ ಜೀವಿತ ಅವ್ರನ್ನ ಹೇಳ್ಬೋದು. ಮೂರನೇದಾಗಿ ಈ ಸಿನಿಮಾಗೆ ಒಂದು ವಿಲ್ಲನ್ ಬೇಕಿತ್ತು. ಸೊ ಯಾವ ಥರ ಮಾಡೋಣ ಅಂದರೆ, ನಾನು ಬ್ಯಾಂಗ್ಳೂರಲ್ಲಿ ಫಸ್ಟು ಶೂಟ್ ಮಾಡಬೇಕಂತ ಪ್ಲಾನ್ ಇದ್ದಾಗ
ಸೊ ಕರೆಕ್ಟಾಗಿ ನನಗೆ ಇಲ್ಲಿ ಕೋಆಪ್ರೇಟಿವ್ ಸಿಗಲ್ಲ, ಯಾಕಂದರೆ ಬೆಂಗಳೂರಲ್ಲಿ ಈಗ ಎಲ್ಲಿ ನೋಡಿದ್ರು ಕ್ಯಾಮರಾ ಇಡಲಿಕ್ಕೆ ಕಷ್ಟ ಆಗ್ತಿದೆ. ಸೊ ಆಗಲ್ಲ ಈ ಪರ್ಮಿಷನ್. ಒಂದು ಕ್ಯಾಮ್ರಾ ಇಟ್ಟು 5 ನಿಮಿಷಕ್ಕೆ ಜೀಪ್ ಬರುತ್ತೆ. ಏನಪ್ಪ ಇಲ್ಲಿ ಈ ಹೋಟ್ಲೆಲ್ಲ ತಡ್ಕೊಳಕ್ಕಾಗದೆ ಮ್ಯಾಂಗ್ಳೂರು ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ನಾನು ಇಲ್ಲಿಂದ ಹೋಗಿದ್ದು ಇಬ್ಬರು ನಂಬಿ ಮಾತ್ರ. ಒಂದು ಮಂಜುಳಾ ಮೇಡಮ್, ಇನ್ನೊಂದು ಮಂಜುಳಾ ಮೇಡಮ್ನ ನಮ್ಮ ವೆಂಕಟೇಶ್ ಸರ್ ಅವರು ಹೆಂಡತಿ ಅವರು, ಎರಡನೇದು ನಮ್ಮ ಫ್ರೆಂಡು ಪವನ್ ಬಂಗಾರ್ ಅಂತ. ಇವರು ಇಬ್ಬರು ನಂಬ್ಕೊಂಡೆ ನಾನು ಮ್ಯಾಂಗ್ಳೂರು ಹೋಗಿದ್ದು. ಅಲ್ಲಿ ಹೋದ್ಮೇಲೆ ಇಸ್ಮೈಲ್ ಮೂಡುಶೆಟ್ಟಿ ಅಂತ ಅಲ್ಲಿ ಒಂದು ದೊಡ್ಡ ವ್ಯಕ್ತಿ ಪರಿಚಯ ಆಗ್ತಾರೆ. ಸೊ ಇವರು ಸಹಾಯ ಎಲ್ಲ ತೊಗೊಂಡು ಈ ಸಿನಿಮಾನ, ನಾನು ಹೋಗಿದ್ದು 3 ಜನ, ಬಟ್ ಅಲ್ಲಿ 300 ಜನ ನನ್ನನ್ನು ಕೈ ಹಿಡಿದು ಈ ಸಿನಿಮಾನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ಮ್ಯಾಂಗ್ಳೂರು ಪೀಪಲ್ಸ್ಗೆ ನನ್ನ ಹೃದಯಪೂರ್ವದ ಧನ್ಯವಾದಗಳನ್ನ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. 4 ಪ್ಯಾಟ್ರನ್ ಜರ್ನಿ. ಒಂದು ವ್ಯಕ್ತಿಗೆ ಕಥೆ ಬಿಡಿಸ್ಕೊಡ್ತಾರೆ 4 ಸರ್ ಮಾರ್ಚ್ ಎಂಡ್ ರಿಲೀಸ್ಗೆ ರೆಡಿ ಮಾಡ್ತಾ ಇದ್ದೀನಿ. ಆಮೇಲೆ ಈ ಸಿನಿಮಾ ಟ್ವಿಸ್ಟ್ ಹೇಗೆ ಅಂದರೆ, ಲೂಡೋ ಆಟ ಆಡ್ತಾ ಇರುವಾಗ ಎಕ್ಸ್ಪೆಕ್ಟ್ ಮಾಡದೆ ಟ್ವಿಸ್ಟ್ ಆಗೋದು. ಇದರಲ್ಲಿ ಒಂದು ಲೀಡ್ ರೋಲ್ ಪವನ್ ಬಂಗಾರೆ ಅವರಿಂದ ಈ ಸಿನಿಮಾ ತುಂಬ ಗಲಗಟ್ಟಿದೆ. ನಾನು ತುಂಬ ಇಷ್ಟಪಟ್ಟಿರೋ ಒಂದು ನಟ ಅಂದರೆ ಅವನ ಸ್ಟೈಲಿಸು ಆಗಿರ್ಬೋದು, ಆ ವಿಲನ್ಗಳ ಹತ್ರ ಇರಲಿ, ಹೀರೋ ಹತ್ರ ಇರಲಿ, ಅವ್ನ ಮ್ಯಾನರಿಸಮೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ಅವ್ರು ನೋಡಿದಾಗ ನನಗೆ ಕೆಲವೊಂದು ಜನ ಹೇಳಿದ್ರು, ನಮ್ಮ ವಿನೋದ್ ಪ್ರಭಾಕರ್ ಸರ್, ಜೂನಿಯರ್ ವಿನೋದ್ ಪ್ರಭಾಕರ್ ಸರ್ ಇದಾರ ಥರ ಹೇಳಿದ್ರು. ಸರ್ ಅದು ಒಂದು ಪ್ಲಸ್ ಆಗಲಿ, ಹಂಗದು ಒಂದು ಇರಲಿಯಪ್ಪ ಅಂದ್ಬಿಟ್ಟು ಇದು ಮಾಡಿದ್ದೀನಿ. ನಾನು ಅವ್ನು ಮಾಡಿರೋ ಸಹಾಯ ಕೂಡ ತುಂಬ ಇದೆ. ತುಂಬ ಒಳ್ಳೆ ನಟ. ಅವನು ಮುಂದೆ ಬೆಳಿಬೇಕಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಸಾರಿ ಸರ್, ಲೂಡೋ ಆಟ ಅಂದರೆ 4 ಜನ ಆಡೋ ಆಟ ಸರ್. ನಿಮ್ಮದು ಒಂದು ಸಪ್ರೇಟ್ ಸ್ಟೋರಿ, ನಂದು ಒಂದು ಸ್ಟೋರಿ, ಅವ್ರದ್ದು ಒಂದು ಸ್ಟೋರಿ. ಈ 4 ಜನ ಇಲ್ಲ, ಒಬ್ರಿಗೊಬ್ರು ಲಿಂಕ್ ಇಲ್ಲ, ಬಟ್ ಇವರಷ್ಟು ಜನನೂ ಲಿಂಕ್ ಆಗುತ್ತೆ ಕ್ಲೈಮ್ಯಾಕ್ಸಲ್ಲಿ. ಸೊ ಲೂಡೋ ಎಂಡ್ ಆಗಬೇಕಲ್ಲ ಆಟ ಆಡಿದ್ಮೇಲೆ, ಸೊ ಅದು ಎಂಡ್ ಆಗುತ್ತೆ ಸರ್. ಒಂದು 4 ಪ್ಯಾಟ್ರನ್ ಅಂದರೆ ನಾನ್ ಲೀಡರ್, ಒಂದು ಹೈಪರ್ ಲಿಂಕ್ ಸ್ಟೋರಿ. ಒಬ್ರಿಗೊಬ್ರು ಲಿಂಕ್ ಇಲ್ಲ, ಬಟ್ ಲಿಂಕ್ ಆಗುತ್ತೆ. ಇವತ್ತು ಲೂಡೋ ಫಿಲಮಿನ ಆಡಿಯೋ ಲಾಂಚ್ ಅಲ್ಲ ಇವತ್ತು ಆಗ್ತಾ ಇದೆ. ಇದು ಎಲ್ಲ ನಮ್ಮ ಯುವಕ ಸ್ನೇಹಿತರೆಲ್ಲರೂ ಸೇರಿ ಇದನ್ನು ಈ ಫಿಲಮನ್ನು ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಕ್ಷೇತ್ರದ ಹುಡುಗಿಯಾದಂಥ ಜೀವಿತಾ ಅವರು ಈ ಫಿಲಮಿನ ಹೀರೋಯಿನ್ ಆಗಿದ್ದಾರೆ. ನಮಗೆ ಸಂತೋಷ. ಯುವ ಪ್ರತಿಭೆ ಇವತ್ತು ಭಾಳ ಒಂದು ಉತ್ಸಾಹದಿಂದ, ಆಸಕ್ತಿಯಿಂದ ಅವರು ಈ ಒಂದು ಫಿಲಿಮ್ನಲ್ಲಿ ಅವರು ಮಾಡ್ತಾ ಇದ್ದಾರೆ. ಮತ್ತು ಫಿಲಿಮಿನ ನಮ್ಮ ಹೀರೋ ಯಾರು ಬಂದಿಲ್ಲ, ಹೌದು ಶರಣ್ ರಾಜ್ ಅವರು, ಅದೇ ಶರಣ್ ರಾಜ್ ಅವರು ಮತ್ತು ಆರ್ಯನ್ ಇಬ್ಬರು ಯುವಕರು ಅವರು ಕೂಡ ಇವತ್ತು ಈ ಫಿಲಿಮಿನಲ್ಲಿ ಅವರು ಇದ್ದಾರೆ. ಮತ್ತು ನಮ್ಮ ನಿರ್ದೇಶಕರು ಯೋಗರಾಜ್ ಅವರು ಭಾಳ ಅನುಭವ ಇರ್ತಕ್ಕಂಥವರು, ಒಳ್ಳೊಳ್ಳೆ ಫಿಲಿಮ್ಗಳನ್ನೆಲ್ಲ ಅವರು ಮಾಡಿದ್ದಾರೆ. ಸೊ ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಒಳ್ಳೆಯ ಒಂದು ಚಿತ್ರಗಳು ಬರ್ತಕ್ಕಂಥದ್ದು ಖಂಡಿತವಾಗಿಯೂ ಭಾಳ ಅಗತ್ಯ ಇದೆ. ಮತ್ತು ಅದರಲ್ಲೂ ಕೂಡ ಹೊಸ ಯುವ ಪ್ರತಿಭೆಗಳು, ಹೊಸ ಒಂದು ಚಿಂತನೆ ಇರ್ತದೆ ಯಾವಾಗಲೂ ಕೂಡ ಯುವಕರಲ್ಲಿ. ಮತ್ತು ಅವರ ಒಂದು ಆಲೋಚನೆಯಲ್ಲಿ ಒಂದು ಹೊಸತನ ಇರ್ತದೆ. ಮತ್ತು ಒಂದು ಬೇರೆ ರೀತಿಯಲ್ಲಿ ನಾವು ಏನೇ ಮಾಡಿದ್ರು ಕೂಡ ಹೊಸ ರೀತಿಯಲ್ಲಿ ಮಾಡ್ತಕ್ಕಂಥ ಒಂದು ಪ್ರಯೋಗ ಮಾಡ್ತಕ್ಕಂಥ ಧೈರ್ಯ ಕೂಡ ಇರ್ತದೆ. ಇದು ಏನಾಗ್ತದೆ, ನಾವು ಹೆಚ್ಚು ವಯಸ್ಸಾಗ್ತಾ ನಾವು ಯಥಾಸ್ಥಿತಿಗೆ ಹೆಚ್ಚು ಹೋಗ್ತೀವಿ. ಯಾಕಪ್ಪ ನಮ್ಗೆ ಯಾಕೆ ಬೇಕು, ಇರೋದನ್ನೇ ಫಾರ್ಮುಲಾ ಪ್ರಕಾರ ಹೋಗ್ಬಿಡೋಣ ಮಾಡಿಬಿಡೋಣ ಅಂತಲೇ ಇರ್ತದೆ. ಆದರೆ ಒಂದು ಹೊಸ ಪ್ರಯೋಗಗಳು, ಹೊಸ ಆಲೋಚನೆಗಳು ಅದು ಕೂಡ ಭಾಳ ಅಗತ್ಯ. ಯಾಕಂದರೆ ಕ್ರಿಯೇಟಿವ್ ಫೀಲ್ಡ್ ಇದು. ಈ ಕ್ರಿಯೇಟಿವ್ ಫೀಲ್ಡಲ್ಲಿ ನಾವು ನಮ್ಮ ಒಂದು ಏನು ಆಲೋಚನೆಗಳಿರ್ತದೆ ಅದನ್ನು ನಾವು ಈ ಸಿನಿಮಾ ಮುಖಾಂತರ ಅದನ್ನು ಜನರ ಮುಂದೆ ತೋರಿಸುವಂಥದ್ದು, ಅದನ್ನು ಕಾರ್ಯಗತ ಮಾಡುವಂಥದ್ದಕ್ಕೆ ಸಾಧ್ಯ ಆಗ್ತದೆ. ಸೊ ಅದೊಂದು ಅದ್ಭುತ ಕಲೆ ಇದು. ಎಲ್ರಿಗೂ ಈ ಟ್ಯಾಲೆಂಟ್ ಇರೋದಿಲ್ಲ, ಕೆಲವರಿಗೆ ಟ್ಯಾಲೆಂಟ್ ಇರ್ತದೆ. ಭಾಳಷ್ಟು ಜನ ಪ್ರಯತ್ನ ಮಾಡ್ತಾರೆ, ಆದರೆ ಎಲ್ರಿಗೂ ಆ ಒಂದು ಯಶಸ್ಸು ಸಿಗೋದಿಲ್ಲ. ಯಾಕಂದರೆ ಇದು ಅಂತಿಮವಾಗಿ ಇದು ಅವಲಂಬಿತ ಆಗುವಂಥದ್ದು ಪ್ರೇಕ್ಷಕರ ಮೇಲೆ, ಜನರ ಮೇಲೆ. ಅವ್ರ ಮೇಲೆ ನಾವು ಯಾರೂ ಕೂಡ ಒತ್ತಡ ಹಾಕೋಕ್ಕಾಗಲ್ಲ. ಅವರ ಇಚ್ಛಾನುಸಾರ ಯಾರ ಮೇಲೆ ಪ್ರೀತಿ ಅಥವಾ ಯಾರ ಬಗ್ಗೆ ಆಕರ್ಷಣೆ ಆಗ್ತದೆ ಅವರು ಇದರಲ್ಲಿ ಮೇಲೆ ಬರ್ತಾರೆ. ಆದರೆ ನಮ್ಮ ಪ್ರಯತ್ನಗಳು ನಾವು ಮಾಡಲೇಬೇಕು, ಪ್ರಾಮಾಣಿಕವಾದಂಥ ಪ್ರಯತ್ನ. ಮತ್ತು ಅದನ್ನು ಒಂದು ಆಸಕ್ತಿ ಇಟ್ಕೊಂಡು ಶ್ರದ್ಧೆಯಿಂದ ನಮ್ಮ ಪ್ರಯತ್ನ ಮಾಡಬೇಕು. ರಿಸಲ್ಟ್ ಏನಾಗುತ್ತೋ ನಮ್ಗೆ ಗೊತ್ತಿಲ್ಲ, ಆದರೆ ನಮ್ಮ ಎಫರ್ಟ್ ಅದು
ಸರಿಯಾಗಿರಬೇಕು. ಅದರಿಂದ ಏನು ಹೆಚ್ಚು ನಾನು ಮಾತನಾಡ್ದೇನೆ. ಇವತ್ತು ಎಲ್ಲ ಸೇರಿದ್ದೀರಾ, ಎಲ್ಲ ಈ ಫಿಲಿಮ್ಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು, ಯಾರು ಇದರಲ್ಲಿ ಅಭಿನಯ ಮಾಡ್ತಕ್ಕಂಥವ್ರು ಮತ್ತು ಇದರಲ್ಲಿ ಎಲ್ಲ ಬೇರೆ ಟೆಕ್ನಿಕಲ್ ಜನ ಅವರು ಎಲ್ಲ ಬಂದಿದ್ದಾರೆ. ಮತ್ತು ಎಲ್ಲ ಬಹುಶಃ ಎಲ್ಲ ನಮ್ಮ ಹೀರೋಯಿನ್ನ ಸ್ನೇಹಿತರುಗಳು ಕೂಡ ಬಂದಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಅವರ ಕುಟುಂಬದ ಸದಸ್ಯರು ಕೂಡ ಬಂದಿರ್ತಾರೆ, ಎಲ್ಲ ಬಂದಿರ್ತಾರೆ. ಅವ್ರಿಗೂ ಒಂಥರ ಖುಷಿ, ಅವ್ರಿಗೊಂಥರ ಇದರಲ್ಲಿ ಮುಂದೆ ಭವಿಷ್ಯದಲ್ಲಿ ಒಳ್ಳೇದಾಗಲಿ ಅಂತ ಅವರೆಲ್ಲ ಮನಸ್ಸಲ್ಲಿ ಇರ್ತದೆ. ಎಲ್ಲರೂ ಒಂದು ಒಳ್ಳೆಯ ಒಂದು ವಿಶ್ವಾಸ ಬಂದಿದ್ದಾರೆ. ಅದಕ್ಕೆ ಇಬ್ಬರು ಯುವ ಪ್ರತಿಭೆಗಳಿಗೆ ಈ ಫಿಲಿಮ್ ಮುಖಾಂತರ ಒಳ್ಳೆಯ ಒಂದು ಸಕ್ಸಸ್ ಸ್ಟೋರಿಗಳಾಗಬೇಕು ನೀವು ಅಂತ ನಾವೆಲ್ಲರೂ ನಾನು ಶುಭವನ್ನು ಹಾರೈಸ್ತಾ ಇದ್ದೀನಿ. ಮತ್ತು ನಿಮ್ಮ ಒಂದು ಭವಿಷ್ಯದಲ್ಲಿ ಒಳ್ಳೆಯ ಹೆಸರನ್ನು ಪಡ್ಕೊಳ್ಳಿ ಅಂತ ಹೇಳಿ ನನ್ನ ಒಂದು ಶುಭ ಸಂದೇಶವನ್ನು ನೀಡಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಹಾಗೆ ಸರ್